ಮೂರು ಹೆಸರು ನೀವು ಹೇಳಿದಿರಿ. ನಮೋ ಭಕ್ತಪಾಲ, ನಮೋ ದಿವ್ಯ ತೇಜ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಅಂದು ಬದುಕಿಸಿಕೊಳ್ಳುವ ತವಕ ಇದೆಯಾ ನಿಮಗಿಂದು? ಬದುಕಿಸಿಕೊಳ್ಳುವ ತವಕ ಇದೆಯಾ ನಿಮಗಿಂದು? ಈಗ ಅನೌನ್ಸ್ ಮಾಡ್ತಕ್ಕಂಥ ಸಮಯ ಯಾರಿರ್ಬೋದು? ಈ ಸಂಚಿಕೆಯ ಬೆಸ್ಟ್ ಪರ್ಫಾರ್ಮರ್ ಅಂದರೆ ಗಿರೀಶ್. ಸದಾ ಸುಪ್ರಕಾಶ ಮಹಾಪಾಪನಾಶ ಕಾಶಿ ವಿಶ್ವನಾಥ ದಯ ಸಿಂಧುದಾತ. ನಮೋ ಪಾರ್ವತಿ ವಲ್ಲಭ ನೀಲಕಂಠ. ನಮೋ ಭೂತನಾಥ, ನಮೋ ದೇವದೇವ, ನಮೋ ಭಕ್ತಪಾಲ, ನಮೋ ದಿವ್ಯ ತೇಜ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ನೀ ಕಡಿಮೆ ಏನಿಲ್ಲ, ನಿನ್ನ ಸಾಧನೆ ಭಾಳ ದೊಡ್ಡದಾಗಿ ಬೆಳ್ಕೊಂಡು ಹೋಗ್ತಾ ಇದೆ. ಥ್ಯಾಂಕ್ ಯು ಸರ್. ಎಲ್ಲ ಹೇಳಿದ್ರಲ್ಲ, ನಮ್ಮ ಸಹಗಾಯಕರೇ ಕೊಟ್ಟರಲ್ಲ ನಿಮ್ಮ ಹೆಸರನ್ನು, ಅವರು ಹೇಳಿದ್ರಲ್ಲ ಅಲ್ವೇ? ಹಾಂ ಸರ್. ಅದಕ್ಕೆ ಮತ್ಸರ ಇಲ್ಲ, ಎಲ್ಲರೂ ನಾವು ನಿನ್ನ ಒಕ್ಕೊರಲಿಂದ ಅಭಿನಂದಿಸ್ತೀವಿ. ಹಾಂ ಸರ್. ಆದರೆ ನಿಮ್ಮ ಅನಿಸಿಕೆ ಏನು ಇವಾಗ ಈ ವೇದಿಕೆಗೆ? ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ ಸರ್, ನನಗೆ ಖುಷಿ ಆಗ್ತಾ ಇದೆ ಸರ್. ನಮ್ಮ ಈ ಒಂದು ಗಾನಸಿಂಚನದ ಬಹುಮುಖ್ಯ, ಬಹಳ ವಿದ್ವತ್ಪೂರ್ಣವಾದ ತೀರ್ಪನ್ನು ಕೊಡ್ತಕ್ಕಂಥ ಅರ್ಚನಾ ಮೇಡಮ್ ಅವ್ರನ್ನ ಕೇಳೋಣ. ಯಾಕಂದರೆ ಅವರೆಲ್ಲ ಸಂಗತಿಗಳ ಬಗ್ಗೆ ಸೂಕ್ಷ್ಮವಾಗಿ ಗ್ರಹಿಸ್ತಾರೆ ಮತ್ತು ಹೇಳ್ತಾರೆ. ಅವರ ಅಭಿಪ್ರಾಯವನ್ನು ನಾವು ಕೇಳೋಣ. ಗಿರೀಶ್, ಮ್ಯಾಮ್, ನಾನು ತುಂಬ ಹೆಮ್ಮೆಯಿಂದ ಈ ಒಂದು ವಿಷಯನ ಇವತ್ತಿಲ್ಲಿ ಡಿಸ್ಕ್ಲೋಸ್ ಮಾಡ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಇವತ್ತು ಗಿರೀಶ್ ಔಟ್ ಆಫ್ ಔಟ್ ತಗೊಂಡಿದ್ದಾನೆ. ಶ್ರುತಿ ಆಗಿರ್ಬೋದು, ತಾಳ ಆಗಿರ್ಬೋದು, ಭಾವ, ಸಾಹಿತ್ಯ, ಎಲ್ಲ ವಿಷಯಗಳಲ್ಲೂ ಅವನು 100 ಔಟ್ ಆಫ್ 100 ತಗೊಂಡಿದ್ದಾನೆ ಫಸ್ಟ್ ಟೈಮ್. ಸೊ ನೀನು ಇವತ್ತಿನ ಸಂಚಿಕೆಯಲ್ಲಿ ಒಂದು ಎಲ್ಲಿ ಉತ್ತುಂಗಕ್ಕೆ ಹೋಗ್ಬಿಟ್ಟಿದೆಯಪ್ಪ. ಇನ್ನು ಅದನ್ನು ಮೀರಿ ಏನು ಮಾಡ್ತೀಯ ಅನ್ನೋದು ನಾವೆಲ್ಲ ಕಾತುರದಿಂದ ನಿರೀಕ್ಷೆ ಮಾಡ್ತೀವಿ ಮುಂಬರುವ. ಇವಾಗ ನಿನ್ನ ಹೆಗ್ಲ ಮೇಲೆ ನಾವು ಭಾರ ಜಾಸ್ತಿ ಹಾಕಿದ್ದೀವಿ, ಅಷ್ಟೇ ಅಲ್ಲದೆ ನಿಮ್ಮೆಲ್ಲರ ಹೆಗ್ಲ ಮೇಲೂ ಭಾರ ಜಾಸ್ತಿ ಹಾಕಿದ್ದೀವಿ, ಆಯಿತಾ? ಇವತ್ತು ಆ ಗಿರೀಶನ ಮೇಲೆ ಎಷ್ಟು ಅದ್ಭುತವಾಗಿ ಈ ಗಿರೀಶ ಹಾಡಿದ್ನಲ್ಲಪ್ಪ, ಆ ಗಿರೀಶನೇ ನಿನಗೆ ಶಕ್ತಿ ಕೊಟ್ಟಿದ್ದಾನೆ. ನಿನಗೆ ನಮ್ಮ ಮುಖಾಂತರ ಔಟ್ ಆಫ್ ಔಟ್ ಕೊಡಿಸಿದ್ದಾನಷ್ಟೆ, ಆಯಿತಾ? ನೀನು ಹೀಗೆ ಮುಂದುವರಿತಾ ಇರು. ಥ್ಯಾಂಕ್ ಯು. ಆಮೇಲೆ ಇದಿಲ್ಲಿಗೆ ಮುಗ್ದಿಲ್ಲ, ಇನ್ನೊಂದು ಸರ್ಪ್ರೈಸ್ ಇದೆ ಎಲ್ಲರಿಗೂ. ಇವತ್ತು ಬಹಳ ಬಹಳ ವಿಶೇಷ ಸಂದರ್ಭದಲ್ಲಿ, ಇದು ಹಿಂದೆ ಆಗಿಲ್ಲ ಗಾನಸಿಂಚನದಲ್ಲಿ, ಮುಂದೆ ಬಹುಶಃ ಆಗಲಿಕ್ಕಿಲ್ಲ. ಆದರೆ ಇವತ್ತು ಇನ್ನೊಬ್ಬರಿಗೆ ನಾವು ಪರ್ಫಾರ್ಮರ್ ಆಫ್ ದ ವೀಕ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ಎಫರ್ಟ್, ನಟನೆ ಇರ್ಬೋದು, ವೇಷಭೂಷಣ ಇರ್ಬೋದು, ಚೂರುಪಾರು ಬಿಗಿನಿಂಗಲ್ಲಿ ಒಂಚೂರು ಶಾರ್ಪ್ ಹೋಯಿತು ಅಂತ ನಾನು ಹೇಳಿದೆ. ಆದರೆ ಅವರು ಆ ಇಡೀ ಒಂದು ಪ್ರಸಂಗವನ್ನು ನಿರ್ವಹಿಸಿದ ರೀತಿ, ಹಾಡಿದ ರೀತಿ, ಭಾವ ತುಂಬಿ ಹಾಡಿದ ರೀತಿ, ಅವರು ಆ ಬೇರೆ ಊರಿಂದ ರೆಡಿಯಾಗಿ ಬಂದು ಇಲ್ಲಿ ಮೇಕಪ್ಪು, ಔಟ್ಫಿಟ್ ಎಲ್ಲ ಹಾಕ್ಕೊಂಡು ಬಂದು ಅದರ ಹಿಂದಿನ ಶ್ರಮ, ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಿದಾಗ, ಇದನ್ನು ಕೊಡದೆ ಹೋದರೆ ಅವರಿಗೆ ಅವರ ಪಟ್ಟ ಶ್ರಮಕ್ಕೆ ಸರಿಯಾದ ಬೆಲೆಯನ್ನು ನಾವು ಕೊಡದೆ ಹೋಗ್ಬಿಟ್ರೆ ನಮಗೆ ನಾವು ಮೋಸ ಮಾಡ್ಕೊಂಡು ಹಾಗಾಗತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಮತ್ತೊಬ್ಬರು ಈ ಸಂಚಿಕೆಯ ಬೆಸ್ಟ್ ಪರ್ಫಾರ್ಮರು ಗೋವಿಂದರಾಜು ಅವರು. ಮಗುವ ಮನನಾಗ ಏನೊಂದರ ಬಹುದಿನದ ಬಯಕೆ ಕಲಿಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ
ಅವರಿಗೂ ದೇವ್ರ ಶಕ್ತಿಯನ್ನು ಕೊಡಲಿ. ನಿಮ್ಮೆಲ್ಲರಿಗೂ ಕೂಡ ಭಗವಂತ ಮುಂದಿನ ಸಂಚಿಕೆಗಳಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ನೀವೆಲ್ಲರೂ ಯಾರ್ಯಾರು ಇದುವರೆಗೆ ತಗೊಂಡಿಲ್ಲ ಬೆಸ್ಟ್ ಪರ್ಫಾರ್ಮರ್ ಅನ್ನೋದನ್ನು ನೀವೆಲ್ಲರೂ ತಗೊಳ್ಳೋ ಹಾಗಾಗಲಿ ಅಂತ